ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶೋಸ್ ವ್ಲಾಗ್ಸ್. ನಾನು ಮಾಡ್ತಿರೋದು ಇವತ್ತು ಗುರುಪೂರ್ಣಿಮೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗುರುಪೂರ್ಣಿಮೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಕೆಲವೊಂದು ಹೂವುಗಳನ್ನ ಮತ್ತು ಬೇಕಾಗಿರುವಂಥ ಸಾಮಗ್ರಿಗಳ ತರಿಸ್ಕೊಂಡಿದ್ದೆ. ತುಳಸಿ ಮತ್ತು ಮಾಮೂಲಿ ಗಣಗಲು ಅಂತ ಹೇಳ್ತಾರೆ ಆ ಹೂವು, ಹಾಗೆ ನಿಂಬೆಹಣ್ಣು ಆರತಿ ಮಾಡೋಣ ಅಂತ ಹೇಳಿ ನಿಂಬೆಹಣ್ಣು, ಬಾಳೆಹಣ್ಣು ಮತ್ತು ದೇವರಿಗೆ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಬೇಕಿತ್ತಲ್ವ, ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಮೊದಲಿಗೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮುಗಿಸ್ಕೊಂಡು ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಹೊಸ್ತಿಲಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಯಾವಾಗಲೂ ಅಷ್ಟೇ ನೀವು ಪೂಜೆ ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಫಸ್ಟು ಹೊಸ್ತಿಲನ್ನು ನೀವು ರೆಡಿ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೊಳ್ಬೇಕಾಗತ್ತೆ. ಯಾವಾಗಲೂ ಎಲ್ಲರೂ ಹೇಳೋ ಥರ ಲಕ್ಷ್ಮಿ ಯಾವಾಗಲೂ ಹೊಸ್ತಿಲಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವು ಹೊಸ್ತಿಲನ್ನು ಯಾವಾಗ ಕ್ಲೀನಾಗಿ ಇಟ್ಕೊಳ್ಬೇಕು, ಆಗಲೇ ಪೂಜೆ ಮಾಡಬೇಕಾದ್ರೆ ಅದನ್ನ ಚೆನ್ನಾಗಿ ನಾವು ವಾಶ್ ಮಾಡಿ ರಂಗೋಲಿ, ಅರಿಶಿನ, ಕುಂಕುಮದಿಂದ ಅಲಂಕಾರ ಮಾಡಬೇಕು. ಯಾವ ದೇವ್ರ ಪೂಜೆ ಮಾಡುವಾಗೂ ಅಷ್ಟೇ ಹೊಸ್ತಿಲನ್ನ ಕ್ಲೀನಾಗಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮಾಗಿ ಹೋಗ್ಬಿಟ್ಟಿತ್ತು, ಸೊ ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಕ್ವಿಕ್ಕಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲಿ ಹೊಸ್ತಿಲೆಲ್ಲ ರೆಡಿ ಆಯಿತು. ನೆಕ್ಸ್ಟು ತುಳಸಿ ತಾಯಿನ ರೆಡಿ ಮಾಡ್ತಾಯಿದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಗೆ ತುಳಸಿ ಗಿಡ ಅಂದರೆ ಪ್ರಿಯ ಅಂತ ಕೆಲವರು ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಗುರುವಾರದತ್ತು ಫಸ್ಟು ನಾನು ಶುಕ್ರವಾರ, ಗುರುವಾರ ಎಲ್ಲ ವಾರಗಳು ಪೂಜೆ ಮಾಡಬೇಕಾದ್ರೆ ತುಳಸಿನೂ ಅಷ್ಟೇ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹೂವುದಿಂದ ರೆಡಿ ಮಾಡ್ಕೊಳ್ತೀನಿ. ಅದು ಕೂಡ ರೆಡಿ ಆಯಿತು. ನೆಕ್ಸ್ಟು ಇಲ್ಲಿ ನಾನು ದೇವ್ರ ಮನೆ ಹತ್ರ ಇರೋ ಹೊಸ್ತಿಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೂ ನಾರ್ಮಲಾಗಿ ಮೇನ್ ಡೋರ್ ಯಾವ ಥರ ಮಾಡಿಕೊಂಡೆ ಅದೇ ಥರ ಅರಿಶಿನ, ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂವು ಇಟ್ಟು ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು 2 ಹೊಸ್ತಿಲುಗಳನ್ನ ರೆಡಿ ಮಾಡಿಕೊಂಡು ತುಳಸಿ ಗಿಡನೂ ಕೂಡ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಾನಿಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟೋಣ ಅಂತ ಹೇಳಿ ಮೊದಲು ಒಂದು ಪೀಠನ ಇಟ್ಟು ಅದನ್ನು ನೀಟಾಗಿ ಒಳ್ಳೆ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಅದಕ್ಕೆ ರಂಗೋಲಿ ಹಾಕಿ ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಫೋಟೋನ ಇಟ್ಕೊಂಡಿದ್ದೀನಿ. ಆ ಫೋಟೋನ ಅಷ್ಟೇ ಚೆನ್ನಾಗಿ ನಾನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ರಾಘವೇಂದ್ರ ಸ್ವಾಮಿಗೆ ಗಂಧ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರಲ್ವ. ಸೊ ಗಂಧನ ಎಲ್ಲ ಕಡೆ ಹಚ್ತಾಯಿದ್ದೀನಿ. ಹಚ್ಚಿ ಮೇಲ್ಗಡೆ ಕುಂಕುಮನ ಹಚ್ಚಿದ್ದೀನಿ. ಹಚ್ಚಿ ನೆಕ್ಸ್ಟು ನಾನಿಲ್ಲಿ ತುಳಸಿ ಮತ್ತು ಬೇರೆ ಹೂವುಗಳನ್ನೆಲ್ಲ ಹಾಕಿ ರಾಘವೇಂದ್ರ ಸ್ವಾಮಿ ಫೋಟೋನ ರೆಡಿ ಮಾಡ್ಕೊಳ್ತಿದ್ದೀನಿ. ರಾಘವೇಂದ್ರ ಸ್ವಾಮಿಗೆ ತುಳಸಿ ಅಂದರೆ ಪ್ರಿಯ ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆ ತುಳಸಿ ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿ ನಾನು ತುಳಸಿನೂ ಕೂಡ ತರಿಸ್ಕೊಂಡಿದ್ದೆ. ಅದು ಫುಲ್ಲು ಫೋಟೋಗೆ ತುಳಸಿನ ಹಾಕೋಣ ಅಂತ ಹೇಳಿದರೆ ಅದು ಸ್ವಲ್ಪ ದೊಡ್ಡ ಇರೋದನ್ನ ಕೊಟ್ಬಿಟ್ಟಿದ್ರು. ಅದು ಹಾಕಿದ್ರೆ ಅಷ್ಟು ಕೂರ್ತಿರ್ಲಿಲ್ಲ. ಸೊ ಮೇಲ್ಗಡೆ ನಾನು ತುಳಸಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸೈಡಲ್ಲಿ ಬೇರೆ ಹೂವುಗಳನ್ನೂ ಕೂಡ ಹಾಕ್ಕೊಂಡು ನೆಕ್ಸ್ಟ್ ದೀಪ ಆರಾಧನೆ ಮಾಡಬೇಕಲ್ವ, ಅದಕ್ಕೆ ದೀಪಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಚಿಕ್ಕವಿಕ್ಕಿ ಮುಂದೆಗಡೆ ದೊಡ್ಡದನ್ನ ಇಟ್ಕೊಂಡು ನಾನು ದೀಪನ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಅಲ್ಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ನೈವೇದ್ಯ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಯಾವಾಗಲೂ ಅಷ್ಟೇ ನೈವೇದ್ಯಗಳನ್ನ ಮಾಡಬೇಕಾದ್ರೆ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿ ಮಾಡಬೇಕು. ಸೊ ನಾನಿಲ್ಲಿ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಅದಕ್ಕೂ ಅರಿಶಿನ, ಕುಂಕುಮ, ರಂಗೋಲಿ ಹಚ್ಚಿ ಹೂವನ್ನ ಕೂಡ ಇಟ್ಟು ಮಂಗಳಾರತಿ ಎಲ್ಲ ಮಾಡಿ ನೆಕ್ಸ್ಟು ಇಲ್ಲಿ ನಾನಿಲ್ಲಿ ಕೇಸರಿ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಇದನ್ನು ರವೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ತುಪ್ಪ ಹಾಕಿ ನೆಕ್ಸ್ಟು ನಾನು ನೀರನ್ನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದು ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕುದಿ ಬಂದಮೇಲೆ ರವೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ತಿರ್ಗಿಸ್ಕೊಂಡ್ರೆ ಕೇಸರಿ ಭಾತ್ ರೆಡಿ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳಿ ಒಂದು 5 ನಿಂಬೆಹಣ್ಣು ದೀಪನ ಹಚ್ತಾ ಇದ್ದೀನಿ. ನಿಂಬೆಹಣ್ಣು ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಬತ್ತಿಗಳನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಕುಂಕುಮ ಎಲ್ಲ ಹಾಕಿ ಹೂವುಗಳನ್ನೂ ಇಟ್ಕೊಂಡು ದೀಪಗಳನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ನಾನು. ಅಷ್ಟರಲ್ಲಿ ಕೇಸರಿ ಭಾತ್ ಕೂಡ ರೆಡಿ ಆಯಿತು. ಸೊ ಅದನ್ನು ಎತ್ಕೊಂಡು ನಾನಿಲ್ಲಿ ದೇವ್ರ ಮನೇಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ದೇವ್ರ ಮನೇಲಿ ಇಟ್ಟಿದ್ದೆ ಅಲ್ವಾ ದೀಪಗಳು, ಅವನ್ನೆಲ್ಲ ಹಚ್ಚಿ ನಾನು ಗಂಧದ ಕಡ್ಡಿಯಿಂದ ದೇವರಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಬಾಳೆಹಣ್ಣು ಇಟ್ಟಿದ್ದೆ ಅಲ್ವಾ, ಅದ್ರ ತೊಟ್ಟು ಯಾವಾಗಲೂ ಅಷ್ಟೇ ಪೂಜೆ ಮಾಡುವಾಗ ಗಂಧದ ಕಡ್ಡಿ ಹೊಗೆನ ಕೊಟ್ಟು ನೆಕ್ಸ್ಟ್ ಅದನ್ನು ಮುರಿಬೇಕು. ಮುರಿದು ಅದನ್ನು ಇಟ್ಟು ನೆಕ್ಸ್ಟು ನಾನಿಲ್ಲಿ ದೀಪ ರೆಡಿ ಮಾಡ್ಕೊಂಡಿದ್ನಲ್ಲ ನಿಂಬೆಹಣ್ಣಿನ ದೀಪ, ಅದನ್ನು ಕೂಡ ದೇವರಿಗೆ ಬೆಳಗ್ತಿದ್ದೀನಿ. ಇದು ಬೆಳಗ್ಬೋದೋ ಏನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಮನೆಯಲ್ಲೇ ನಿಂಬೆಹಣ್ಣು ಆರತಿನ ಮಾಡಿಕೊಂಡು ಪೂಜೆ ಮಾಡ್ತಾಯಿರೋದು. ಸೊ
ಈ ರೀತಿ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಿಂಬೆಹಣ್ಣಿಂದ ಆರತಿಯಿಂದ ದೇವರಿಗೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಧೂಪದಿಂದ ಮಾಡೋಣ ಅಂತ ಹೇಳಿ ಧೂಪನ ಹಚ್ಕೊಂಡು ಧೂಪದಿಂದ ಸ್ವಾಮಿಗೆ ಪೂಜೆನೂ ಮಾಡಿಕೊಂಡು ನೆಕ್ಸ್ಟು ದೇವರಿಗೆ ನಾನು ಈ ರೀತಿ ಹೂವನ್ನ ಹಾಕೊಳ್ತಾ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಸ್ತೋತ್ರನ ಹೇಳ್ತಾ ಈ ಥರ ಮಾಡ್ತಾಯಿದ್ದೀನಿ. ನೀವು ರಾಘವೇಂದ್ರ ಸ್ವಾಮಿದು ಸ್ತೋತ್ರಗಳು, ಸುಪ್ರಭಾತಗಳು ಹಾಗೆ ಸಾಂಗ್ಸು ಇದನ್ನೆಲ್ಲ ಹಾಕ್ಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟು ನೈವೇದ್ಯನೂ ಇಟ್ಟು ನೈವೇದ್ಯನೂ ದೇವರಿಗೆ ಸಮರ್ಪಣೆ ಮಾಡಿದ್ದು ಆಯಿತು. ನೆಕ್ಸ್ಟು ಹೊಸ್ಲಿಗೂ ಕೂಡ ಪೂಜೆ ಮಾಡಿಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡ್ಕೊಳ್ತಾಯಿದ್ದೀನಿ. ಈ ರೀತಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಈ ರೀತಿ ಗುರುಪೂರ್ಣಿಮೆಗೆ ನಾನು ಮೊದಲನೇ ಬಾರಿಗೆ ಈ ರೀತಿ ಪೂಜೆ ಮಾಡಿದ್ದು. ಗುರುಪೂರ್ಣಿಮೆ ಯಾವತ್ತೂ ನಾನು ಆಚರಣೆ ಮಾಡಿರಲಿಲ್ಲ, ಫಸ್ಟ್ ಟೈಮು ನಾನು ಮಾಡಿದ್ದು. ಇಲ್ಲಿ ನನ್ನ ಮಗಳು ಕೂಡ ಬಂದು ದೇವರಿಗೆ ಕೈ ಮುಕ್ಕೊಳ್ತಿದ್ದಾಳೆ. ಈ ರೀತಿ ನೀವು ಗುರುಪೂರ್ಣಿಮೆನ ಮಾಡ್ಬೋದು. ಚಿಕ್ಕ ಫೋಟೋ ಆದರೂ ಅಷ್ಟೇ ಭಕ್ತಿಯಿಂದ ಈ ರೀತಿ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ದೇವರು ಒಳ್ಳೇದು ಮಾಡ್ತಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಇಟ್ಟಿದೆ ಅಲ್ವಾ, ಆ ಕೇಸರಿ ಭಾತನ್ನ ಎಲ್ಲರಿಗೂ ಪ್ರಸಾದವಾಗಿ ನೀಡಿದೆ. ಈ ರೀತಿ ಇತ್ತು ನನ್ನ ಈ ದಿನ.